ಯಾವ್ದು ರಾಜಕಾರಣ ನಿಂತಿರಲ್ಲ, ಎಲ್ಲಾರು ಓದ್ತಾ ಇರ್ತೀವಿ. ಪ್ರೀತಿ ಸ್ವಸ ಲಾಸ್ಟರ್ ಉಳ್ಕಂತದೆ. 4-5 ಜನ ಲೀಡರ್ಗಳದ್ದು ಬರ್ತ್ಡೇ ಆಗೈತೆ, ಯಾರು ಪರ್ಮಿಷನ್ ತಗೊಂಡಿಲ್ಲ. ಸದಸ್ಯರು ಹಾಗೂ ಸಮಾಜ ಸೇವಕರಾದ ಅಶ್ವಥ್ ನಾರಾಯಣ್, ಜಿ ನಾರಾಯಣ್ ರವರ 49ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಹಾಲುಕುರ್ಕೆ ರಸ್ತೆಯಲ್ಲಿರುವ ಮಂಜುನಾಥ್ ನಗರದ ನಿವಾಸದ ಆವರಣದಲ್ಲಿ ಜುಲೈ 27ರಂದು ಸೋಮವಾರ ಬೆಳಗ್ಗೆ ಹುಟ್ಟುಹಬ್ಬದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿದೆ ಎಂದು ಅಶ್ವಥ್ ನಾರಾಯಣ್ ಪತ್ರಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಲ್ಲರೂ 27ನೇ ತಾರೀಕು ನಮ್ಮ ಅಕ್ಕಂಗಿದ್ದೀರೋ ಅಣ್ಣ ತಮ್ಮಂದ್ರು ಎಲ್ಲರೂ ಬಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಗನಾಗಿರ್ತೀನಿ, ನಿಮ್ಮ ಸೇವೆ ಮಾಡೋ ಭಾಗ್ಯ ಕೊಡ್ರಿ, ನೀವು ನನ್ನ ಜೊತೆಗೆ ನಿಲ್ತೀರಂತ ನಂಬಿಕೆ ಮೇಲಿದ್ದು ಎಲ್ಲರೂ ಏನೇನು ಅಡೆತಡೆ ಮಾಡಿದ್ರು ನೀವೆಲ್ಲರೂ ವಾಲಂಟಿಯರ್ ನೀವೇ ಬಂದು ಆಶೀರ್ವಾದ ಮಾಡಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಳ್ತೀನಿ. ಆಮೇಲೆ ಜಿಲ್ಲೆಗಿರ್ತಕ್ಕಂಥ 11 ತಾಲೂಕಲ್ಲಿ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಸ್ನೇಹಿತರಾಗಿದ್ವಿ 2016ನೇ ಇಸ್ವಿಯಲ್ಲಿ. ಅವರ ನಂಬರ್ಗಳು ಕೆಲವರು ಸಿಕ್ಕಿಲ್ಲ, ಅವರು ಅಷ್ಟೇ. ಇಡೀ ಜಿಲ್ಲೆಗೆ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಇನ್ನ ಕೆಲವರು ಸ್ನೇಹಿತರವ್ರೆ, ಅವರು ಎಲ್ಲರೂ ಇದಕ್ಕೆ ಈ ಫಂಕ್ಷನ್ ಬರ್ಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಂತೀನಿ. ಸಹಿಸಲ್ಲ, ನನ್ನ ಬ್ಯಾನರ್ ಕಿತ್ತಾಕ್ಸಿರ್ಬೋದು ಅಷ್ಟೇ. ನೀವೇನೇ ಕಷ್ಟ ಕೊಟ್ರು, ನೀವೇನೇ ನನ್ ಕಿರುಕುಳ ಕೊಟ್ರು, ನಾನು ಎಲ್ಲ ಸಹಿಸ್ಕೊಳ್ಳೋ ಶಕ್ತಿ ಐತೆ. 28ಕ್ಕೆ 100 ಈ ತಾಲೂಕಿನ ಜನ ಜಾತಿ ನೋಡಲ್ಲ, ಪ್ರೀತಿ ನೋಡ್ತಾರೆ. ಜಾತಿ ನೋಡಲ್ಲ, ಪ್ರೀತಿ ನೋಡ್ತಾರೆ, ಅಭಿಮಾನ ನೋಡ್ತಾರೆ, ಸ್ನೇಹ ನೋಡ್ತಾರೆ, ಬಾಂಧವ್ಯ ನೋಡ್ತಾರೆ. ಈ ಸತಿ ನೀವು ಚೆನ್ನಾಗಿ ಮಂದಟ್ಟಿಕ್ಕಬೇಕು. ಪ್ರೀತಿ ಗೆಲ್ತದ, ಜಾತಿ ಗೆಲ್ತದ ನೋಡ್ತೀವಿ. ಪ್ರೀತಿ ಇರ್ಬೇಕು, ಪ್ರೀತಿಸ್ಬೇಕು. ಎರಡೇ ಇರೋದು, ಒಂದು ಗಂಡು ಒಂದು ಹೆಣ್ಣು, ಎರಡೇ ಇರೋದು. ನಿನ್ ಮೈ ರಕ್ತ ಇರೋದು ಕೆಂಪು ರಕ್ತಾನೆ, ನನ್ನ ಮೈಗೆ ಇರೋದು ಕೆಂಪು ರಕ್ತಾನೆ. ಇಷ್ಟು ಇದು ರಾಜಕಾರಣ ಮಾಡಬಾರ್ದು. ನಾನು ಅವತ್ತು 2013ರಲ್ಲಿ ಸಿದ್ದರಾಮಯ್ಯ ಫಂಕ್ಷನ್ ಬಂದಾಗ ನಾನೇ ಜವಾಬ್ದಾರಿ ತಗೊಂಡಿದ್ದೆ. ಅವತ್ತು ನಗರಸಭೆಯಲ್ಲಿ ಒಂದು 10 ರಿಂದ 11 ಸಾವಿರ ರೂಪಾಯಿ ನೆಪಕ್ಕೆ ಕಟ್ಟಾಕ ಒಂದು ಚಾನಲ್ ತಗೊಂಡಿದ್ದೆ. ಅವತ್ತು ಕಟ್ಟಿದ್ದು ಸಾವಿರಾರು ಬ್ಯಾನರ್, ಬೆಟ್ಟಿಗೆ ಸಾವಿರಾರು ಪಟ್ಟಿ ಕಟ್ಟಿದ್ವಿ. ಅವತ್ತು ಯಾರು ಕಿತ್ತಾಕ್ಸಿಲ್ಲ, ಯಾರು ಮಾಡ್ಲಿಲ್ಲ. ಇದು ನೀವು ಪತ್ರಕರ್ತರು ನ್ಯಾಯ ಕೊಡಿಸ್ಬೇಕು. ಯಾರಿಗಂದ್ರೆ ಎಲ್ಲರಿಗೂ ಒಂದೇ ಅಧಿಕಾರ ಇದ್ರೂ ನ್ಯಾಯ ಒಂದೇ, ಅಧಿಕಾರ ಇಲ್ಲಿದ್ರು ನ್ಯಾಯ ಒಂದೇ, ಸರ್ವರಿಗೂ ಸಮಪಾಲು ಅಂತ ನೀವು ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಂತಿದ್ದೀವಿ.